Hello everyone, my name is Manjula CS, Assistant Professor, Department of Journalism. In this video, I am going to teach Media Law and Ethics. The first session is Introduction to Media Law. This is the BA paper. The subject is Mass Communication and Journalism. This paper consists of 5th semester in University of Mysore. The main objective of this session is to instruct the students about the concept of press as fourth estate. Let's see the concept of democracy. Democracy is by the people, of the people and for the people. Usually we call it as it's a political system where the people are supreme and they wield enormous power. People choose their representatives to form a government which is accountable to them. A democracy will normally have three divisions of the power, which are the legislature, the executive and the judiciary. The press or media is considered as the fourth state of system. ಪ್ರಜಾಪ್ರಭುತ್ವ ಎಂಬುದು ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತವಾಗಿ ನಾವು ಮೂರು ಮುಖ್ಯ ಭಾಗವನ್ನಾಗಿ ನೋಡಬಹುದು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದರ ಜೊತೆಗೆ ಪತ್ರಿಕೆಯನ್ನು ಕೂಡ ನಾವು ನಾಲ್ಕನೆಯ ಒಂದು ಪ್ರಮುಖ ಅಂಗವಾಗಿ ಪರಿಗಣಿಸಬಹುದಾಗಿದೆ. ಪತ್ರಿಕೆಯನ್ನು ನಾಲ್ಕನೆಯ ಪ್ರಮುಖ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಗುರುತಿಸಲು ಹಲವಾರು ಪ್ರಮುಖ ಕಾರಣಗಳಿವೆ. ಮುಖ್ಯವಾಗಿ ಪತ್ರಿಕೆ ಹೊಂದಿರುವಂತಹ ಒಂದು ಸಾಮಾಜಿಕ ಜವಾಬ್ದಾರಿ, ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಪದ್ಧತಿಯಲ್ಲಿ ಪ್ರಜೆಗಳನ್ನು ಎಚ್ಚರಿಸುವಂತಹ, ಪ್ರಜೆಗಳ ಕರ್ತವ್ಯ, ಪ್ರಜೆಗಳ ಪ್ರಮುಖ ನಿಲುವಳಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಇರುವಂತಹ ಪತ್ರಿಕಾ ವೃತ್ತಿಯ ಪರಮಧ್ಯೇಯ ಜನತೆಯ ಸೇವೆ. ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಸೇವೆ ಇದು. ಸುದ್ದಿ, ಮಾಹಿತಿ ನೀಡುವುದು, ಸಾರ್ವಜನಿಕ ವಿಚಾರಗಳು ಹಾಗೂ ಸರ್ಕಾರದ ನೀತಿ, ನಿಯಮ, ಕಾರ್ಯಕ್ರಮಗಳ ವಿಮರ್ಶೆ, ಜನಾಭಿಪ್ರಾಯ ಸಂಗ್ರಹ, ರೂಪಣೆಗಳಿಗೂ ಸಮರ್ಥ ಮಾಧ್ಯಮವಾಗಿ ಸತ್ಯನಿಷ್ಠವಾಗಿ ಕೆಲಸ ಮಾಡುವುದು ಪತ್ರಿಕಾ ನೀತಿ. ನ್ಯಾಯ, ನಿಷ್ಪಕ್ಷಪಾತ, ಸಭ್ಯತೆ ಮತ್ತು ವಸ್ತುನಿಷ್ಠತೆ ಪತ್ರಕರ್ತರು ಪಾಲಿಸಲೇಬೇಕಾದ ನೀತಿಗಳು. ಪತ್ರಕರ್ತರ ಸ್ವಾತಂತ್ರ್ಯವು ಪ್ರಜೆಗಳೆಲ್ಲರ ಸ್ವಾತಂತ್ರ್ಯವೇ ಆಗಿದೆ. ಡಿವಿಜಿಯವರು ಹೇಳುವಂತೆ, ಸ್ವಾತಂತ್ರ್ಯ ಪತ್ರಕರ್ತರಿಗೆ ಮಾತ್ರ ಸಂಬಂಧಪಟ್ಟ ಹಕ್ಕಲ್ಲ. ಪತ್ರಕರ್ತರು ಸ್ವತಂತ್ರರಾಗಿದ್ದರೆ ಅದರ ಪ್ರಯೋಜನ ಪ್ರಜೆಗಳಿಗೆ. ಅವರು ಪರಾಧೀನರಾದರೆ ಅದರ ಬಾಧೆಯು ಪ್ರಜೆಗಳಿಗೂ ತಗುಲುವುದು. ಪತ್ರಕರ್ತರು ಸ್ವತಂತ್ರರೂ ಹೌದು, ಸಮಾಜಕ್ಕೆ ಉತ್ತರದಾಯಿತ್ವಗಳೂ ಹೌದು ಎಂದೇ ಪತ್ರಕರ್ತರಿಗೂ ಕಾನೂನುಗಳಿವೆ, ಶಾಸನಗಳಿವೆ. ನಾಲ್ಕನೆಯ ಅಂಗವಾಗಿ ಪತ್ರಿಕಾ ಸ್ವಾತಂತ್ರ್ಯದ ಪರಿಕಲ್ಪನೆ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳು, ಪತ್ರಕರ್ತರನ್ನು ನಾಲ್ಕನೆಯ ಅಂಗ ಎಂದು ಕರೆಯಲಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಉಳಿದ ಮೂರು ಅಂಗಗಳು. ಪ್ರಜಾಪ್ರಭುತ್ವಕ್ಕೆ ಈ ನಾಲ್ಕು ಅಂಗಗಳು ಆಧಾರ ಸ್ತಂಭಗಳಿದ್ದಂತೆ. ಪ್ರಜಾಪ್ರಭುತ್ವದ ಸೌಧ ಈ ನಾಲ್ಕು ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಪತ್ರಿಕಾ ಸ್ವಾತಂತ್ರ್ಯವೆಂದರೆ ಮುಖ್ಯವಾಗಿ ವರ್ತಮಾನ ಪತ್ರಿಕೆಗಳನ್ನು ಪ್ರಕಟಿಸುವ ಮಾಧ್ಯಮವಾದ ಮುದ್ರಣಾಲಯದ ಸ್ವಾತಂತ್ರ್ಯ. ಸ್ವಾತಂತ್ರ್ಯವೆಂದರೆ ಯಾವುದೇ ರೀತಿಯ ನಿಯಂತ್ರಣ ಇಲ್ಲದಿರುವುದು, ಹಸ್ತಕ್ಷೇಪ ಮತ್ತು ಪ್ರತಿಬಂಧಕಗಳು ಇಲ್ಲದಿರುವಂತಹ ಮುಕ್ತ ವಾತಾವರಣ. ಪತ್ರಿಕಾ ಸ್ವಾತಂತ್ರ್ಯವೆಂದರೆ ಸರ್ಕಾರದ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಹಸ್ತಕ್ಷೇಪವಿಲ್ಲದೆ ಮುದ್ರಿಸುವ ಮತ್ತು ಪ್ರಕಟಿಸುವ ಹಕ್ಕು. ಪತ್ರಿಕಾ ಸ್ವಾತಂತ್ರ್ಯವೆಂದರೆ ಬರೆಯುವ ಮತ್ತು ಬರೆದದ್ದನ್ನು ಮುದ್ರಿತ ವೃತ್ತಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಹಾಗೂ ದೂರದರ್ಶನ, ಆಕಾಶವಾಣಿ, ಇಂಟರ್ನೆಟ್, ವೆಬ್ಸೈಟ್ ಮೊದಲಾದ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡುವ ಹಕ್ಕು. ಯಾವುದೇ ಸುದ್ದಿ ಅಥವಾ ಅಭಿಪ್ರಾಯವನ್ನು ಯಾವುದೇ ಪ್ರತಿಬಂಧಕವಿಲ್ಲದೆ ಪ್ರಕಟಿಸುವ ಮತ್ತು ಪ್ರಸಾರ ಮಾಡುವ ಹಕ್ಕು. ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳಲ್ಲಿ ವಿಧಿಸಬಹುದಾದ ನ್ಯಾಯಬದ್ಧ ಪ್ರತಿಬಂಧಕಗಳ ಹೊರತಾಗಿ ಇದು
ಅನಿರ್ಬಾಧಿತ ಹಕ್ಕು. ಭಾರತದಲ್ಲಿ ಪತ್ರಿಕೆಗಳಿಗೆ ಶಾಸನಬದ್ಧವಾದ ವಿಶೇಷ ಹಕ್ಕುಗಳು ಅಥವಾ ಸ್ವಾತಂತ್ರ್ಯವಿಲ್ಲ. ಸಂವಿಧಾನದ 19ನೇ ವಿಧಿಯಲ್ಲಿ ದೇಶದ ಪ್ರಜೆಗಳಿಗೆ ನೀಡಲಾಗಿರುವ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳೇ ಪತ್ರಿಕೆಗಳಿಗೂ ಅನ್ವಯಿಸುವುದು. ಭಾರತದ ಸಂವಿಧಾನ ಪತ್ರಿಕೆಗಳಿಗೆ ವಿಶೇಷವಾದ ಹಕ್ಕು ಬಾಧ್ಯತೆಗಳನ್ನಾಗಲಿ ಸ್ವಾತಂತ್ರ್ಯವನ್ನಾಗಲಿ ಕೊಟ್ಟಿಲ್ಲ. ಸಂವಿಧಾನ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಮಾಡಿರುವುದರಿಂದ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕುರಿತು ಪ್ರತ್ಯೇಕ ಉಲ್ಲೇಖ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸಹ ತೀರ್ಪು ನೀಡಿದೆ. ಸಂವಿಧಾನದ 19ನೇ 1A ವಿಧಿಯಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಖಾತರಿ ನೀಡಿದೆ. ಈ ವಿಧಿಯನ್ವಯ ಪ್ರಾಪ್ತವಾಗುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜೆಗಳಿಗೆ ತನ್ನ ಭಾವನೆಗಳು ಮತ್ತು ಅಭಿಪ್ರಾಯಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಹಕ್ಕು, ಸುದ್ದಿ ಮತ್ತು ಸಮಾಚಾರ ಮತ್ತು ಆಲೋಚನೆ ವಿಚಾರಗಳನ್ನು ಪ್ರಸಾರ ಮಾಡುವ ಹಕ್ಕು, ಕಾನೂನುಬದ್ಧವಾದ ಮಾಧ್ಯಮದ ಮೂಲಕ ಸುದ್ದಿ ಸಮಾಚಾರ ಆಲೋಚನೆ ವಿಚಾರಗಳನ್ನು ಸ್ವೀಕರಿಸುವ ಹಕ್ಕನ್ನು ನೀಡುತ್ತದೆ. ಈ ವಿಧಿ ಪತ್ರಕರ್ತರಿಗೆ ಸುದ್ದಿ ಸಮಾಚಾರಗಳ ಅಥವಾ ಯಾವುದೇ ಮಾಹಿತಿಯ ಪ್ರಕಟಣೆ ಮತ್ತು ಪ್ರಸಾರದ ಹಕ್ಕನ್ನು ನೀಡುತ್ತದೆ. ಇದರ ಜೊತೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಮೇಲೆ ವಿಮರ್ಶೆ, ಟೀಕೆ, ಟಿಪ್ಪಣಿ ಮಾಡುವ ಅಧಿಕಾರವನ್ನು ನೀಡುತ್ತದೆ. ಸಂವಿಧಾನದ ಈ ವಿಧಿ ಬೇರೆ ಬೇರೆ ಮೂಲಗಳಿಂದ ಬರುವ ಸಮಾಚಾರ ಮಾಹಿತಿಗಳನ್ನು ಸ್ವೀಕರಿಸುವ ಹಕ್ಕನ್ನು ಪ್ರಜೆಗಳಿಗೆ ನೀಡುತ್ತದೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಪ್ರಜೆಗಳ ಮೂಲಭೂತ ಹಕ್ಕುಗಳು ಯಾವುವೆಂದರೆ ಯಾವುದೇ ವೃತ್ತಿ, ವ್ಯವಸಾಯ, ವಾಣಿಜ್ಯ ವ್ಯವಹಾರಗಳಲ್ಲಿ, ಔದ್ಯೋಗಿಕ ವ್ಯವಹಾರಗಳಲ್ಲಿ ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯ. ಈ ಮೂಲಭೂತ ಹಕ್ಕು ಮುದ್ರಣ ಮಾಡುವ, ಪ್ರಕಟಣೆ ಮಾಡುವ ಹಾಗೂ ಟೀಕೆ, ಟಿಪ್ಪಣಿ ಮತ್ತು ವ್ಯಾಖ್ಯಾನ ಮಾಡುವ ಹಕ್ಕನ್ನು ನೀಡುತ್ತದೆ. ಇದು ಯಾವುದೇ ವೈಯಕ್ತಿಕ ಅಥವಾ ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ಈ ಮೂಲಭೂತ ಹಕ್ಕು ಒಬ್ಬ ವ್ಯಕ್ತಿಗೆ ಮುದ್ರಿಸುವ, ಪ್ರಕಟಣೆ ಮಾಡುವ ಹಾಗೂ ಟೀಕೆ, ಟಿಪ್ಪಣಿ ಸೇರಿದಂತೆ ವ್ಯಾಖ್ಯಾನ ಮಾಡುವ ಅಧಿಕಾರವನ್ನು ನೀಡುತ್ತದೆ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಮೂಲಧಾತುಗಳೆಂದರೆ ಸುದ್ದಿ ಸಮಾಚಾರಗಳನ್ನು ಮತ್ತು ಆಲೋಚನೆ ಅಭಿಪ್ರಾಯಗಳನ್ನು ಮುದ್ರಿಸುವುದು ಮತ್ತು ಪ್ರಕಟಿಸುವುದು. ಇಂಥ ಅಭಿಪ್ರಾಯಗಳು ಸಂಪಾದಕನದೇ ಆಗಿರಬಹುದು ಅಥವಾ ಸಂಪಾದಕನ ನಿರ್ದೇಶನದನ್ವಯ ಪ್ರಕಟವಾದ ಬೇರೆ ಯಾವುದೇ ಅಭಿಪ್ರಾಯವಾಗಿರಬಹುದು. ಇಂಥ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು ಸಾರ್ವಜನಿಕರಿಗೆ ಮುದ್ರಿಸಿ ವಿತರಣೆ ಮಾಡುವುದು. ಪತ್ರಿಕಾ ಸ್ವಾತಂತ್ರ್ಯವು ಸಾರ್ವಜನಿಕ ಮಹತ್ವದ ವಿಷಯಗಳ ಪ್ರಕಟಣೆ, ಚರ್ಚೆಯವರೆಗೂ ವ್ಯಾಪಿಸಿದೆ. ಸಾರ್ವಜನಿಕ ವ್ಯವಹಾರಗಳನ್ನು ಕುರಿತು ಚರ್ಚೆ ಮಾಡುವ, ವಿಮರ್ಶಿಸುವ ಸ್ವಾತಂತ್ರ್ಯ ಹಾಗೂ ರಾಷ್ಟ್ರದ ಭದ್ರತೆಗೆ ಹಾನಿಯುಂಟಾಗದ ರೀತಿಯಲ್ಲಿ ರಕ್ಷಣಾ ನೀತಿ ಸೇರಿದಂತೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ಹಾಗೂ ಸಶಸ್ತ್ರ ಪಡೆಗಳ ವರ್ತನೆಯನ್ನು ವಿಮರ್ಶಿಸುವ ಸ್ವಾತಂತ್ರ್ಯವು ಪತ್ರಿಕೆಗಳಿಗಿದೆ. ಇನ್ನು ಪತ್ರಿಕೆಗಳಿಗೆ ಸಾರ್ವಜನಿಕ ವ್ಯವಹಾರಗಳು ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವ ಹಕ್ಕು ಹಾಗೂ ಇಂಥ ಮಾಹಿತಿಗಳ ಸಂಗ್ರಹಕ್ಕಾಗಿ ಸುದ್ದಿ ಮತ್ತು ಮಾಹಿತಿ ಮೂಲಗಳನ್ನು ಸಂಪರ್ಕಿಸುವ ಹಕ್ಕು ಪ್ರಾಪ್ತವಾಗುತ್ತದೆ. ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಲಭ್ಯವಲ್ಲದ ಮಾಹಿತಿಗಳನ್ನು ಸಂಗ್ರಹಿಸುವ ವಿಶೇಷ ಸಂವಿಧಾನಾತ್ಮಕ ಹಕ್ಕು ಪತ್ರಕರ್ತರಿಗಿಲ್ಲ. ಹಾಗೆಯೇ ಸಾರ್ವಜನಿಕರಿಗೆ ಅಲಭ್ಯವಾದ ಮಾಹಿತಿಗಳನ್ನು ಮತ್ತು ಮಾಹಿತಿ ಮೂಲವನ್ನು ಪತ್ರಕರ್ತರಿಗೆ ಒದಗಿಸುವ ಕರ್ತವ್ಯ ಬದ್ಧತೆ ಸರ್ಕಾರಕ್ಕಿಲ್ಲ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಮಿತಿಗಳ ಬಗ್ಗೆ ಚರ್ಚೆ ಮಾಡೋಣ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳನ್ನು ಪತ್ರಕರ್ತರನ್ನು 4ನೇ ಅಂಗವೆಂದು ಪರಿಗಣಿಸಲಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪ್ರಜಾಪ್ರಭುತ್ವದ ಉಳಿದ 3 ಅಂಗಗಳು. ಈ 4 ಅಂಗಗಳೇ ಪ್ರಜಾಸತ್ತಾತ್ಮಕ ಶಕ್ತಿಮೂಲ. ಸುದ್ದಿ ಸಮಾಚಾರಗಳ ಪ್ರಸಾರಕ್ಕೆ, ಅಭಿಪ್ರಾಯ ಮತ್ತು ವಿಚಾರ ವಿನಿಮಯಕ್ಕೆ ಹಾಗೂ ಸಾರ್ವಜನಿಕ ಮಹತ್ವದ ವಿಷಯಗಳಲ್ಲಿ ಜನಾಭಿಪ್ರಾಯ ರೂಪಿಸುವುದಕ್ಕೆ ಪತ್ರಿಕೆಗಳು ಅನಿವಾರ್ಯವಾದ ಮಾಧ್ಯಮ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಹೊಣೆಗಾರಿಕೆ, ಕರ್ತವ್ಯಗಳು, ಕರ್ತವ್ಯ ಪಾಲನೆ ಮತ್ತು ಕಾರ್ಯವೈಖರಿಗಳನ್ನು ಗಮನಿಸುವುದು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಕರ್ತವ್ಯ. ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುವುದು, ವಿಮರ್ಶಿಸುವುದು, ಟೀಕಿಸುವುದು ಹಾಗೂ ಅಗತ್ಯ ಕಂಡುಬಂದಾಗ ಮಾರ್ಗದರ್ಶನ ನೀಡುವುದು ಪತ್ರಿಕೆಗಳ ಕರ್ತವ್ಯ. ಅದಕ್ಕಾಗಿ ಆಧುನಿಕ ಸಮಾಜದಲ್ಲಿ ಪತ್ರಿಕೆಗಳನ್ನು ಪ್ರಜಾಸತ್ತಾತ್ಮಕ
ಕಾವಲು ನಾಯಿ, ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಎಂದು ಕರೆಯಲಾಗಿದೆ. ಸಮಾಜದ ಹಿತರಕ್ಷಣೆಯ ದೃಷ್ಟಿಯಿಂದ ಪತ್ರಿಕೆಗಳು ಈ ಕೆಲಸ ಮಾಡಬೇಕಾಗುತ್ತದೆ. ಸರ್ಕಾರದ ಕಾರ್ಯನೀತಿಗಳ ವಿಮರ್ಶೆ ಎಂದಾಗ ಟೀಕೆ, ಪ್ರಶಂಸೆಗಳೆರಡೂ ಇರುತ್ತವೆ. ಪತ್ರಿಕೆಗಳು ಕಾವಲು ನಾಯಿಯಂತೆ ಕರ್ತವ್ಯ ನಿರ್ವಹಿಸಬೇಕೆಂದು ಪರೀಕ್ಷಿಸುವಾಗ ಅವುಗಳ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವುದು ಸರಿಯೇ ಎಂಬುದು ನಿಮ್ಮ ಪ್ರಶ್ನೆಯಾಗಿದ್ದರೆ ಕಾರಣ ಸ್ಪಷ್ಟ. ಸಂವಿಧಾನದ 19(1)(a) ವಿಧಿ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆಯಾದರೂ ಸ್ವತಂತ್ರ ಸ್ವಾತಂತ್ರ್ಯದ ಹಕ್ಕನ್ನು ಕೊಡಮಾಡಿಲ್ಲ. ಆದ್ದರಿಂದಲೇ ಪತ್ರಿಕೆಗಳಿಗೂ ಅಬಾಧಿತವಾದ ಸಂಪೂರ್ಣ ಸ್ವತಂತ್ರ ಇಲ್ಲ. ಸಮುದಾಯದ ಹಿತ ಅಥವಾ ಸಾರ್ವಜನಿಕ ಹಿತದ ವಿರುದ್ಧ ಪತ್ರಿಕೆಗಳು ತಮ್ಮ ಸ್ವಾತಂತ್ರ್ಯವನ್ನು ಬಳಸುವಂತಿಲ್ಲ. ಆದ್ದರಿಂದಲೇ 19(1)ನೇ ವಿಧಿಯ ಅನ್ವಯ ಪತ್ರಿಕೆಗಳಿಗೆ ಪ್ರಾಪ್ತವಾಗುವ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಪ್ರತಿಬಂಧಕಗಳನ್ನು, ನಿಯಂತ್ರಣಗಳನ್ನು 19ನೇ 2 ವಿಧಿಯ ಮೂಲಕ ಹೇರಲಾಗಿದೆ. ಪತ್ರಿಕೆಗಳಿಗೆ ಸ್ವಾತಂತ್ರ್ಯದ ಜೊತೆ ಕೆಲವು ಹೊಣೆಗಾರಿಕೆಗಳನ್ನು ಗೊತ್ತುಪಡಿಸಲಾಗಿದೆ. ಸ್ವಾತಂತ್ರ್ಯವೆಂದರೆ ಹೊಣೆಗಾರಿಕೆಗಳಿಂದ ನುಣುಚಿಕೊಳ್ಳುವುದು ಎಂದರ್ಥವಲ್ಲ. ಇನ್ನು ಪತ್ರಿಕೆಗಳು ಪ್ರಬಲವಾದ ಮಾಧ್ಯಮ. ಅಧಿಕಾರದಲ್ಲಿರುವವರು, ಶಕ್ತಿಶಾಲಿ ಬಣಗಳು, ವಾಣಿಜ್ಯೋದ್ಯಮಿಗಳು, ಹಣಕಾಸು ಸಂಸ್ಥೆಗಳು, ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳಲು ಕಾರಣವಾಗುವುದರಿಂದ ಇದರಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಹಾನಿಯುಂಟಾಗಬಹುದು. ಒಟ್ಟಾರೆಯಾಗಿ ಪತ್ರಿಕೆಗಳು 4ನೇ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ಪರಿಗಣಿಸಲ್ಪಟ್ಟಿವೆ. ವಂದನೆಗಳು.